ಶತಾಯಗತಾಯ ಈ ಅವಧಿಯಲ್ಲಿ ಸಿಎಂ ಆಗಿಯೇ ತೀರಬೇಕೆಂಬ ಜಿದ್ದಿಗೆ ಬಿದ್ದಿರುವ ಡಿಕೆ ಶಿವಕುಮಾರರ ಬಯಕೆಗೆ ಖರ್ಗೆಯವರು ಕೊನೆ ಮೂಲೆ ಹೊಡೆದರ. ನಾಯಕತ್ವ ಬದಲಾವಣೆ ಹೈಕಮಾಂಡ್ ಸೃಷ್ಟಿಯಲ್ಲ, ಸ್ಥಳೀಯ ನಾಯಕರ ಬಿಕ್ಕಟ್ಟು, ಅದನ್ನು ಅವರೇ ಸರಿಪಡಿಸಿಕೊಳ್ಳಬೇಕು ಎಂದು ಎಐಸಿಸಿ ಅಧ್ಯಕ್ಷರು ಇತ್ತೀಚೆಗೆ ನೀಡಿದ ಖಡಕ್ ಎಚ್ಚರಿಕೆ ಇಂಥದ್ದೊಂದು ಚರ್ಚೆ ಹುಟ್ಟುಹಾಕಿದೆ. ಸಿದ್ದರಾಮಯ್ಯನವರನ್ನ ಓವರ್ಟೇಕ್ ಮಾಡುವಷ್ಟು ಶಾಸಕರ ಬಲ ಇಲ್ಲದಿದ್ದರೂ ಇಷ್ಟು ದಿನ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದೇ ಹೈಕಮಾಂಡ್ ತನ್ನ ಪರವಾಗಿ ನಿಲ್ಲಬಹುದೆನ್ನುವ ಭರವಸೆಯಿಂದ. ಕಾಂಗ್ರೆಸ್ಸಿನ ಇಕ್ಕಟ್ಟಿನ ಸಂದರ್ಭಗಳಲ್ಲಿ ಟ್ರಬಲ್ ಶೂಟರ್ ರೀತಿ ದೃಢವಾಗಿ ನಿಂತ ತನ್ನ ಸೇವೆಗೆ ಹೈಕಮಾಂಡ್ ಒಂದಲ್ಲ ಒಂದು ದಿನ ಮಣೆ ಹಾಕಬಹುದು ಅನ್ನೋ ವಿಶ್ವಾಸ ಅವರಿಗಿತ್ತು. ಆದರೆ ಈಗ ಸ್ವತಃ ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಅವರೇ ಹೈಕಮಾಂಡ್ಗೂ ಇದಕ್ಕೂ ಸಂಬಂಧವಿಲ್ಲ ಎಂದು ಹೇಳಿರೋದು ಡಿಕೆ ಹಾದಿಯನ್ನು ದುರ್ಗಮಗೊಳಿಸಬಹುದು. ನಾಯಕತ್ವ ಬದಲಾವಣೆಯ ವಿಚಾರ ಪದೇ ಪದೇ ಚರ್ಚೆಗೆ ಬರುತ್ತಿರೋದು ಹೈಕಮಾಂಡಿಗೆ ಕಿರಿಕಿರಿ ಉಂಟು ಮಾಡಿದೆ ಅನ್ನೋದು ಖರ್ಗೆ ಅವರ ಬೇಸರದ ಮಾತುಗಳಿಂದ ಅರ್ಥವಾಗುತ್ತೆ. ಮೊದಲೇ ಶಾಸಕರ ಸಂಖ್ಯಾಬಲವಿಲ್ಲದ ಡಿಕೆ ಶಿವಕುಮಾರರು ಈಗ ಹೈಕಮಾಂಡ್ ಬೇಸರವನ್ನು ಜೊತೆಗಿಟ್ಟುಕೊಂಡು ಸಿಎಂ ಆಗುವುದು ಸುಲಭವೇ? ರಾಹುಲ್ ಗಾಂಧಿ ಅವರ ಒತ್ತಾಸೆಯ ಜಾತಿಗಣತಿ ಬಿಡುಗಡೆಗೊಂಡು ಅನುಷ್ಠಾನಗೊಳ್ಳುವುದು ಬಾಕಿ ಇದೆ. ಅಲ್ಲದೆ ಇನ್ನು 3 ತಿಂಗಳಲ್ಲಿ ಪೂರ್ಣಾವಧಿ ಬಜೆಟ್ ಮಂಡನೆ ಆಗಬೇಕಿದೆ. ಅದರ ತರುವಾಯ ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು, ಕೇರಳ ರಾಜ್ಯಗಳ ಚುನಾವಣೆಗಳು ಏಪ್ರಿಲ್-ಮೇನಲ್ಲಿ ಎದುರಾಗಲಿವೆ. ಇಂಥ ಸವಾಲುಗಳ ನಡುವೆ ಹಠಾತ್ತನೆ ನಾಯಕತ್ವ ಬದಲಾವಣೆ ಮಾಡಿ ಅನಗತ್ಯ ರಿಸ್ಕ್ ಮೈಮೇಲೆ ಎಳೆದುಕೊಳ್ಳಲು ಹೈಕಮಾಂಡ್ ಸಿದ್ಧವಿಲ್ಲ. ಹಾಗಾಗಿ ಅಲ್ಲಿಯವರೆಗೆ ತಾಳ್ಮೆಯಿಂದ ಕಾಯುವಂತೆ ಮತ್ತು ಸಾಧ್ಯವಾದರೆ ಶಾಸಕರ ವಿಶ್ವಾಸ ಗಳಿಸಿಕೊಳ್ಳುವಂತೆ ಹೈಕಮಾಂಡ್ ಸೂಚನೆ ನೀಡಿತ್ತು. ಹಾಗಾಗಿಯೇ ನವೆಂಬರ್ ಕ್ರಾಂತಿಯ ಚರ್ಚೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಮಂಗಳ ಹಾಡಲಾಗಿತ್ತು. ಆದರೆ ಇದೀಗ ಮೀಡಿಯಾಗಳ ಬಲೆಗೆ ಬಿದ್ದು ನಾಯಕತ್ವದ ಚರ್ಚೆಯನ್ನ ಮತ್ತೆ ಮುನ್ನೆಲೆಗೆ ತಂದಿರುವ ಡಿಕೆ ಬಳಗದ ವರ್ತನೆ ಹೈಕಮಾಂಡ್ಗೆ ಬೇಸರ ತರಿಸಿದೆ. ಈ ಚರ್ಚೆ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುತ್ತಿರುವುದಲ್ಲದೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ದುರ್ಬಲ ಎನ್ನುವಂತೆ ಬಿಂಬಿಸುತ್ತಿರೋದೇ ಹೈಕಮಾಂಡ್ ಬೇಸರಕ್ಕೆ ಕಾರಣ. ಅದು ಖರ್ಗೆ ಅವರ ಮಾತುಗಳಲ್ಲಿ ಹೊರಬಿದ್ದಿದೆ. ಇದರರ್ಥ ಡಿಕೆ ಶಿವಕುಮಾರರ ಹಾದಿ ಈಗ ಮತ್ತಷ್ಟು ಕಡಿದಾಗಿದೆ. ಈ ಕಡಿದಾದ ಹಾದಿಯನ್ನ ಕ್ರಮಿಸಲು ಅವರು ತಂತ್ರಗಾರಿಕೆಯ ಆತುರ ಮುಂದುವರೆಸ್ತಾರೋ, ತಾಳ್ಮೆಯ ಮೊರೆ ಹೋಗ್ತಾರೋ ಕಾದು ನೋಡ್ಬೇಕು.